ಯುದ್ಧಭೂಮಿಯಲ್ಲಿ ಊಟಕ್ಕೆ ಗತಿಯಿಲ್ಲ. ಹಸಿವು ತಾಳದೆ ನರಭಕ್ಷಕರಾದ ಸೈನಿಕರು. ಏನ್ ನಡೆಯುತ್ತಿದೆ ರಷ್ಯಾ ಉಕ್ರೇನ್ ಸಮರಾಂಗಣದಲ್ಲಿ? ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಆದರೆ ರಷ್ಯಾ ಉಕ್ರೇನ್ ಯುದ್ಧ ಮಾತ್ರ ಕಳೆದ 4 ವರ್ಷಗಳಿಂದ ನಡೆಯುತ್ತಲೇ ಇದೆ. ಈ ದೀರ್ಘಕಾಲದ ಯುದ್ಧದ ಪರಿಣಾಮ ಉಕ್ರೇನ್ ಸೈನಿಕರು ಆಹಾರವೇ ಇಲ್ಲದೆ ಪರದಾಡುತ್ತಿದ್ದಾರೆ. ಅದಕ್ಕಾಗಿ ಈಗ ಉಕ್ರೇನ್ ಸೈನಿಕರು ನರಭಕ್ಷಕರಾಗುತ್ತಿದ್ದಾರೆ ಅನ್ನೋ ರಹಸ್ಯ ಈಗ ಹೊರಬಿದ್ದಿದೆ. ತಮ್ಮವರನ್ನೇ ಕೊಂದು ತಿಂದರ ರಷ್ಯನ್ ಸೈನಿಕರು? ಈ ಯೋಧರನ್ನು ನೋಡಿ, ಇವರ ದೇಹದ ಸ್ಥಿತಿ ನೋಡಿ. ಸರಿಯಾಗಿ ಊಟ ತಿಂಡಿ ಮಾಡದೆ ಅದೆಷ್ಟು ಕಾಲ ಆಗಿದೆಯೋ ಅಂತ ಅನಿಸದೇ ಇರದು. ಅಸಲಿಗೆ ಇವರು ಉಕ್ರೇನ್ ವಿರುದ್ಧ ಯುದ್ಧ ಮಾಡುತ್ತಿರುವ ರಷ್ಯಾ ಸೈನಿಕರು. ಕಳೆದ 4 ವರ್ಷಗಳಿಂದ ಉಕ್ರೇನ್ ವಿರುದ್ಧ ನಡೆಯುತ್ತಿರುವ ಯುದ್ಧ ರಷ್ಯಾದ ಯೋಧರನ್ನ ಕಂಗಾಲಾಗಿಸಿಬಿಟ್ಟಿದೆ. ಈ ಯುದ್ಧದಿಂದಾಗಿ ಇವರಿಗೆ ಹೊಟ್ಟೆ ತುಂಬಾ ಊಟ, ತೃಪ್ತಿಪಡುವಷ್ಟು ಕುಡಿಯಲು ತಂಪಾದ ನೀರು ಕೂಡ ಸಿಗ್ತಾ ಇಲ್ಲ. ಇದರ ಪರಿಣಾಮ ಸೈನಿಕರು ಹಸಿವಿನಿಂದ ಕಂಗಾಲಾಗಿ ಹೋಗಿದ್ದಾರೆ. ಅದಕ್ಕೆ ಈಗ ಬೇರೆ ದಾರಿಯಿಲ್ಲದೆ ಇವರು ನರಭಕ್ಷಕರಾಗುತ್ತಿದ್ದಾರೆ ಅನ್ನೋ ಮಾಹಿತಿ ಯುದ್ಧಭೂಮಿಯಿಂದ ಬಂದಿದೆ. ಈ ಸುದ್ದಿ ಯುದ್ಧಭೂಮಿಯ ಇನ್ನೊಂದು ಭಯಾನಕ ಚಿತ್ರಣವನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಇದನ್ನು ಕೇಳಿ ಇಡೀ ಜಗತ್ತೇ ಬೆಚ್ಚಿಬಿದ್ದಿದೆ. ಕೆಲವರು ಇದು ಊಹಾಪೋಹದ ಸುದ್ದಿ ಅಂತಾನೆ ಹೇಳಿದ್ದರು. ಆದರೆ ಇದಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ. ಉಕ್ರೇನ್ನ ಯೋಧರೊಬ್ಬರು ತಮ್ಮ ಉನ್ನತಾಧಿಕಾರಿಗೆ ಈ ಬಗ್ಗೆ ಮಾಹಿತಿ ನೀಡಿರುವ ಮೆಸೇಜ್ಗಳು ಈಗ ಸಿಕ್ಕಿದೆ. ರಷ್ಯಾ ಸೈನಿಕರು ನರಭಕ್ಷಕರಾಗುತ್ತಿದ್ದಾರೆ. ರಷ್ಯಾದ ಒಬ್ಬ ಸೈನಿಕ ತನ್ನಿಬ್ಬರು ಜೊತೆಗಾರರನ್ನು ಕೊಂದು ಒಬ್ಬನ ಕಾಲನ್ನು ಕತ್ತರಿಸಿ ತಿನ್ನಲು ಮುಂದಾಡಿದ್ದ. ಅವನಿದ್ದ ಸ್ಥಳಕ್ಕೆ ಹೋದಾಗ ಮಾಂಸ ಗ್ರೈಂಡರ್ ಇಟ್ಟುಕೊಂಡು ಏನೋ ಮಾಡುತ್ತಿದ್ದ. ಕೊನೆಗೆ ಅವನನ್ನು ಕೊಲ್ಲಲಾಯಿತು. ನಮ್ಮ ಯೋಧರು ಕೂಡ ನರಪೇತಲಗಳಾಗುತ್ತಿದ್ದಾರೆ. ಮುಂದೊಂದು ದಿನ ಅವರು ಕೂಡ ಒಬ್ಬರನ್ನೊಬ್ಬರು ತಿನ್ನಲು ಶುರು ಮಾಡಬಹುದು. ಯುದ್ಧಭೂಮಿಯಲ್ಲಿ ಕೇವಲ ಬಾಂಬ್, ಗ್ರೆನೇಡ್, ಮಿಸೈಲ್ಗಳದ್ದೇ ಹೆಚ್ಚು ಸದ್ದು. ಆನಂತರ ಸಾವು ನಾವು ಅಷ್ಟೇ ಅನ್ನೋದು ಹೊರಜಗತ್ತಿಗೆ ಗೊತ್ತಿರುವ ಸತ್ಯ. ಆದರೆ ರಷ್ಯಾ ಉಕ್ರೇನ್ ಯುದ್ಧಭೂಮಿಯಿಂದ ಮನುಕುಲವೇ ಬೆಚ್ಚಿ ಬೀಳುವಂತಹ ಸುದ್ದಿ ಜಗಜ್ಜಾಹೀರಾತಾಗಿದೆ. ಈ ಸುದ್ದಿಯಲ್ಲಿ ಎಷ್ಟು ಸತ್ಯಾಂಶವಿದೆಯೋ ಗೊತ್ತಿಲ್ಲ. ಹಾಗೇನಾದರೂ ಇದು ನಿಜವೇ ಆಗಿದ್ದರೆ ಒಂದು ಯುದ್ಧ ಎಷ್ಟು ಭಯಾನಕ ವಾತಾವರಣ ಸೃಷ್ಟಿಸುತ್ತೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆಯಾಗುತ್ತೆ. ಆದರೆ ರಷ್ಯಾ ಮಾತ್ರ ಈ ಆರೋಪವನ್ನ ಸಾರಾಸಗಟಾಗಿ ತಳ್ಳಿಹಾಕಿದೆ. ಹಾಗೆಯೇ ಇದು ಉಕ್ರೇನ್ ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವ ತಂತ್ರ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿಕೊಂಡಿದೆ. ಇನ್ನು ರಷ್ಯಾ ಅಥವಾ ಯಾವುದೇ ದೇಶದ ಸೈನ್ಯ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳಡಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇಂತಹ ಕಾನೂನುಗಳು ಯುದ್ಧದಲ್ಲಿಯೂ ಮಾನವೀಯತೆ ಕಾಪಾಡುವ ಉದ್ದೇಶ ಹೊಂದಿವೆ. ಆದ್ದರಿಂದ ಸೈನಿಕರು ಮನುಷ್ಯರ ಮಾಂಸವನ್ನ ತಿನ್ನುತ್ತಿದ್ದಾರೆ ಎಂಬ ಹೇಳಿಕೆ ನಂಬಲು ಅಸಾಧ್ಯವಾದ ವಿಚಾರ. ಆದರೆ ಈ ಸುದ್ದಿಗೆ ಪುಷ್ಟಿ ಕೊಡುವ ಕೆಲ ಚಿತ್ರಗಳು ವೈರಲ್ ಆಗಿರೋದು ವಿಷಯವನ್ನ ಇನ್ನಷ್ಟು ಗೊಂದಲವಾಗಿಸಿದೆ. ಮನುಷ್ಯರ ಮಾಂಸ ಸೇವನೆಯಂತಹ ಕ್ರೂರ ವರ್ತನೆಗೆ ಕ್ಯಾನಿಬಲಿಸಂ ಎಂದು ಹೇಳಲಾಗುತ್ತದೆ. ಇದು ಅತ್ಯಂತ ಅಪರೂಪದ ಮತ್ತು ತೀವ್ರ ಪರಿಸ್ಥಿತಿಗಳಲ್ಲಿ ಮಾತ್ರ ಕಂಡುಬರುವ ಕ್ರಿಯೆ. ಮನುಷ್ಯ ಹಸಿವು ತಾಳಲಾರದ ಹಂತ ತಲುಪಿದಾಗ, ಇಲ್ಲ ಸಂಪೂರ್ಣವಾಗಿ ಆಹಾರ ದೊರೆಯದ ಪರಿಸ್ಥಿತಿಯಲ್ಲಿ ಈ ರೀತಿ ಕ್ರಿಯೆಗೆ ಮುಂದಾಗುತ್ತಾನೆ. ಇಂಥದ್ದೊಂದು ಸನ್ನಿವೇಶ ರಷ್ಯನ್ ಸೈನಿಕರಿಗೆ ಬಂತಾ ಅನ್ನೋದು ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ.